ಇಂದು ಕಂಚವೀರ ನಗರದ ಮುದಗಾ ಗ್ರಾಮದಲ್ಲಿರುವ ಐತಿಹಾಸಿಕ ಬಾವಿಗೆ ಮಹಮ್ಮದ್ ರೋಷನ್ ಅವರು ತಮ್ಮ ಕುಟುಂಬದ ಸಮೇತರಾಗಿ ಭೇಟಿ ನೀಡಿ ಬಾವಿಯನ್ನ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಪಯಾಸ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಮಹಾದೇವ್ ಪ್ರಭು ಹಾಗೂ ಅವರ ಸಹೋದ್ಯೋಗಿಗಳು ಉಪಸ್ಥಿತರಿದ್ದರು. ಜೊತೆಗೆ ಮುದಗಾ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರಾದ ಅಭಿಮನ್ಯು ತಾಗ್, ಅವಧೂತ್ ಸಾಮಂತ್, ಸೂರ್ಯಕಾಂತ್ ಹಿಂಡಲ್ಗೇಕರ್, ದೀಪಕ್ ಔಲ್ಕರ್, ಉಮೇಶ್ ಪುರಿ, ಕೃಷ್ಣ ಪಾಟೀಲ್, ಸೂರಜ್ ಪಾಟೀಲ್, ಪರಶುರಾಮ್ ಕೇದಾರ್, ಲಕ್ಷ್ಮಣ್ ರಾಮ್ಜಿ, ಮಹಾವೀರ್ ಗುಡಜ್, ದೀಪಕ್ ಪುರಿ ಮತ್ತು ಕುನಾಲ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ವೇಳೆ ಗ್ರಾಮದ ಕಾಲುವೆ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಯಿತು. ಜೊತೆಗೆ ಕಾಲುವೆಯನ್ನು ಆರ್ಸಿಸಿ ನಿರ್ಮಾಣ ಮಾಡುವಂತೆ ಸಹಕಾರ ನೀಡುವಂತೆ ಮನವಿ ಸಲ್ಲಿಸಲಾಯಿತು. ಇದಕ್ಕೆ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. आज हम मुदगा आए हैं. मेरे खास दोस्त डॉक्टर माधव प्रभु जी ने बोला था कि प्यास फाउंडेशन की ओर से और जितने भी लोकल लीडर्स हैं सब ने ये जो अपना कुआं है उसको रिस्टोर करने में काफ़ी मेहनत की थी. तो आज देख के बड़ी खुशी हुई. 300 ईयर ओल्ड स्ट्रक्चर एंड जो बेलगावी के हेरिटेज का एक हिस्सा है उसको रिस्टोर किया गया है. मैं चाहता हूँ कि बेलगावी में जितने सारे हिस्टोरिकल स्ट्रक्चर्स है, हेरिटेज मॉन्यूमेंट्स है, सभी को इसी प्रकार रिस्टोर किया जाए और सभी लोग एक होकर ये जर्नी में साथ दे. एंड आई एम वेरी हैप्पी एंड प्राउड ऑफ द एफर्ट्स पुट इन बाय प्यास फाउंडेशन एंड मे गॉड गिव देम स्ट्रेंथ. आप सभी को भी भगवान बहुत बहुत ताकत दे कि आप ऐसे काम और कर पाओ. थैंक यू. ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಆಲಿಸಿ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕೃಷ್ಣ ಪಾಟೀಲ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास. अमरकॉन में खुशियाँ हैं पास. अमरकॉन. अमरकॉन कलेक्शन, खड़े बाजार, बेलगाम.